ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಹಲಗಲಿ ಬೇಡರು. ಹಲಗಲಿ ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಗ್ರಾಮ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಹುಕುಮನ್ನು ಹೊರಡಿಸಿದರು. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು. ಹಲಗಲಿಯ ಜನರು ಸಹ ಈ ಹುಕುಮನ್ನು ವಿರೋಧಿಸಿದರು. ಹಲಗಲಿ ಬೇಡರು ಲಾವಣಿಯಾಗಿದ್ದು ಹಲಗಲಿ ಜನರ ವೀರತನ, ಸಾಹಸವನ್ನು ವರ್ಣಿಸಿದ್ದಾರೆ. ಪ್ರಸ್ತುತ ಲಾವಣಿಯನ್ನು ಡಾಕ್ಟರ್ BS ಗದ್ದಿಗೆಮಠ ಅವರ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನೀಡಲಾಗಿದೆ. ಕತ್ತಿ ಹಿಡಿಯುವುದು ಬೇಡರ ಕಾಯಕವಾಗಿದ್ದು ನಿಶಸ್ತ್ರೀಕರಣದಿಂದ ಅವರ ಕಾಯಕಕ್ಕೆ ಭಂಗ ಬಂದಿತು. ಬ್ರಿಟಿಷರ ವಿರುದ್ಧ ಅವರ ಹೋರಾಟ ವ್ಯರ್ಥವಾಯಿತು. ನಿಶಸ್ತ್ರೀಕರಣವನ್ನು ಜಾರಿಗೆ ತಂದು ಬ್ರಿಟಿಷ್ ಸರ್ಕಾರ ಜನರಿಂದ ಆಯುಧ ಕಸಿದುಕೊಳ್ಳಲು ಆರಂಭಿಸಿದರು. ಹಲಗಲಿ ಜನರು ಸಭೆ ಸೇರಿದರು. ಪೂಜೇರಿ ಹನುಮ, ಬೇಡರ ಬಾಲ, ಜಡಗ, ರಾಮ ತಮ್ಮಲ್ಲಿರುವ ಆಯುಧ ಕೊಡುವುದಿಲ್ಲ, ಆಯುಧ ಕೊಟ್ಟರೆ ಜೀವ ಹೋದ ಹಾಗೆ ಎಂದು ಹೇಳಿದರು. ಸಭೆಯಲ್ಲಿ ಸೇರಿದ ಜನರು ಆಯುಧ ಕೊಡುವುದಿಲ್ಲ ಎಂದು ವಚನ ಕೊಟ್ಟರು. ಕೂಡಿ ಹೋರಾಟ ಮಾಡೋಣ ಎಂದರು. ಸಭೆ ಸೇರಿದ ಜಾಗಕ್ಕೆ ಕಾರಕೂನ ಅಂದರೆ ಗುಮಾಸ್ತ ಬಂದು, ಬ್ರಿಟಿಷ್ ಸರ್ಕಾರ ನನಗೆ ಆಯುಧ ನಿಮ್ಮಿಂದ ಕಿತ್ತುಕೊಳ್ಳಬೇಕು ಎಂದು ಆದೇಶ ನೀಡಿದ್ದಾರೆ. ಬಂದಿದ್ದ ಗುಮಾಸ್ತನಿಗೆ ಹಲಗಲಿ ಜನರು ಕಪಾಳಕ್ಕೆ ಹೊಡೆಯುತ್ತಾರೆ. ಗುಮಾಸ್ತ ನೆಲಕ್ಕೆ ಬೀಳುತ್ತಾನೆ. ಈ ದುಃಖದ ಸುದ್ದಿ ಅಧಿಕಾರಿಗೆ ತಿಳಿಯಿತು. ಸಿಟ್ಟಿನಿಂದ ಮುಂಗೈ ಕಡಿದ ಅಧಿಕಾರಿ ಬ್ರಿಟಿಷ್ ಸೈನಿಕರನ್ನು ಹಲಗಲಿ ಜನರ ಮೇಲೆ ದಾಳಿ ಮಾಡಿಸುತ್ತಾನೆ. ಕುದುರೆ ಏರಿ ಸೈನಿಕರು ಬರುತ್ತಾರೆ. ಹಲಗಲಿ ಬೇಡರು ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡುತ್ತಾರೆ. ಬ್ರಿಟಿಷರು ಗುಂಡಿನ ಮಳೆಯಿಂದ ಓಡಿ ಹೋಗುತ್ತಾರೆ. ಅಧಿಕಾರಿಯು ಹಲಗಲಿ ಬೇಡರನ್ನು ಕೊಲ್ಲಲು ಸೇನೆಗಾಗಿ ಪತ್ರವನ್ನು ಬರೆಯುತ್ತಾನೆ. ಸೇನೆಯು ಹಲಗಲಿಗೆ ಪ್ರವಾಹದಂತೆ ಬರುತ್ತದೆ. ಸೇನೆಯಲ್ಲಿದ್ದ ಸೈನಿಕರು ಕರುಣೆ ಇಲ್ಲದೆ ಹಲಗಲಿ ಜನರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡುತ್ತಾರೆ. ಚಟೆಕಾರರು ಚೌಕಿ ಮಾಡುತ್ತಾ ಹಲಗಲಿ ಗ್ರಾಮವನ್ನು ಸುತ್ತುವರಿಯುತ್ತಾರೆ. ಹೆನ್ರಿ ಹ್ಯಾವ್ಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿಯು ಊರಿನ ಮುಂಭಾಗಕ್ಕೆ ಬಂದು ಬುದ್ಧಿ ಮಾತನ್ನು ಆಡುತ್ತಾನೆ. ನಿಮಗೆ ಏನು ಬೇಕಾದರೂ ಕೊಡುತ್ತೇವೆ, ಆದರೆ ಅನ್ಯಾಯವಾಗಿ ಗುಂಡುಗಳಿಗೆ ಬಲಿಯಾಗಬೇಡಿ ಎಂದನು. ಅವನ ಮಾತು ಕೇಳಿ ಹನುಮ ಬ್ರಿಟಿಷರು ಮಾತು ಕೊಟ್ಟಂತೆ ನಡೆದುಕೊಳ್ಳುವುದಿಲ್ಲ, ಅವರನ್ನು ನಂಬಬೇಡಿ ಎಂದು ಹೇಳುತ್ತಾನೆ. ಜಡಗ ಮುಂದುವರೆದು, ಬ್ರಿಟಿಷರು ವಿಶ್ವಾಸಕ್ಕೆ ಮೋಸ ಮಾಡುವವರು, ನಮ್ಮ ದೇಶವನ್ನು ಮೋಸದಿಂದ ಲೂಟಿ ಮಾಡಲು ಬಂದಿದ್ದಾರೆ ಎಂದು ಹೇಳಿ ಹೆಬಲಕ ಮುಂದೆ ಗುಂಡು ಹಾರಿಸುತ್ತಾನೆ. ಅಲೆಕ್ಸಾಂಡರ್ ವಿಲಿಯಂ ಎಂಬ ಬ್ರಿಟಿಷ್ ಅಧಿಕಾರಿಯು ಸಿಟ್ಟಿನಿಂದ ಹಲಗಲಿ ಲೂಟಿ ಮಾಡಲು ಆದೇಶ ಹೊರಡಿಸುತ್ತಾನೆ. ಹಲಗಲಿಯಲ್ಲಿ ರಕ್ತದ ಹೊಳೆ ಹರಿಯುತ್ತದೆ. ಹಲಗಲಿ ಗ್ರಾಮದ 4 ಪ್ರಮುಖ ನಾಯಕರು ಮರಣ ಹೊಂದುತ್ತಾರೆ. ಹಲಗಲಿಯ ಜನ ನಿರಾಶ್ರಿತರಾದರು. ಯಾರ ಮನೆಯಲ್ಲೂ ದವಸ, ಧಾನ್ಯ, ಕಬ್ಬಿಣ, ಎಣ್ಣೆ, ಮೊಸರು, ಬೆಣ್ಣೆ, ಜೀರಿಗೆ, ಬೀಸೋಕಲ್ಲು ಇಲ್ಲದಂತಾಯಿತು. ಆದ ನಷ್ಟ ವರ್ಣಿಸಲು ಅಸಾಧ್ಯ. ಹಲಗಲಿಯಲ್ಲಿ ಕಂಡ ಕಡೆ ಗುಂಡು ಹಾರಿಸಿ ಊರನ್ನೇ ಸುಟ್ಟು ಬೂದಿ ಮಾಡಿದರು. ಅನ್ಯಾಯವಾಗಿ ಜನರ ಮೇಲೆ ದೌರ್ಜನ್ಯ ಮಾಡುತ್ತಾರೆ ಎಂದು ಹೇಳುತ್ತಾ ಕುರ್ತುಕೋಟಿ ಕಲ್ಮೇಶನಿಗೆ ಇರಿಸಿ ವೀರಗಾಥೆ ಮುಗಿಸುತ್ತಾರೆ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎಂಬ ಗಾದೆಯಂತೆ ಬ್ರಿಟಿಷರು ಹಲಗಲಿ ಎಂಬ ಪುಟ್ಟ ಗ್ರಾಮದವರ ಮೇಲೆ ದೌರ್ಜನ್ಯ ನಡೆಸಿದರು. ಹೇಗೆ ಊರಿಗೆ ಊರು ನಾಶವಾಯಿತು ಎಂದು ಇಲ್ಲಿ ವರ್ಣಿಸಿದ್ದಾರೆ.